बर्दाश्त करने को पीता है। हम तो पीते हैं कि यहां पर बैठ सके, तुम्हें देख सके, तुम्हें बर्दाश्त कर सके, बेहोश हो सके, पारों को भुला सके। लेकिन चंद्रमा की एक पार की याद है जो हमें होश भी नहीं खोने देती। ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಜವಾಬ್ದಾರಿಯಿಂದ ವಸತಿ ನಿಲಯ ವಿದ್ಯಾರ್ಥಿಗಳು ಊಟ ಉಪಚಾರದಲ್ಲಿ ಕೊರತೆಯಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಹಾರದ ಕೊರತೆ ಅಂದರೆ ಬಾಳೆಹಣ್ಣಿರ್ಬೋದು, ಮೊಟ್ಟೆ ಇರ್ಬೋದು, ಊಟದಲ್ಲಿ ಪೌಷ್ಟಿಕಾಂಶದ ಕೊರತೆ ಇರುವುದರಿಂದ ಮಕ್ಕಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ವಸತಿ ನಿಲಯದ ಸಿಬ್ಬಂದಿಗಳು ಕೆಲಸದ ಮೇಲೆ ಎದ್ದುಕೊಂಡೇ ಮದ್ಯಪಾನ, ಧೂಮಪಾನ ಮಾಡ್ತಾರೆ. ವಸತಿ ನಿಲಯದ ವಿದ್ಯಾರ್ಥಿಗಳು ಮಲಗುವಂತಹ ಬೆಡ್ಗಳ ಮೇಲೆ ಕುಳಿತುಕೊಂಡು ಇಂತಹ ಮದ್ಯಪಾನ ಪಾರ್ಟಿಯನ್ನು ಮಾಡ್ತಾರೆ. ಮಕ್ಕಳು ಅದನ್ನು ಕಂಡು ಬೇಜಾರಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಆ ವಸತಿ ನಿಲಯದಲ್ಲಿ ಹಲವಾರು ಕೊರತೆಗಳಿರೋದ್ರಿಂದ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳ ಇಲಾಖೆಯ ತಾಲೂಕು ಅಧಿಕಾರಿಗಳಿಗೆ ಫೋನ್ ಮೂಲಕ ಮಾಹಿತಿ ಮುಟ್ಟಿಸಿದ್ರು ಕೂಡ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಖುದ್ದಾಗಿ ವಸತಿ ನಿಲಯದ ವಿದ್ಯಾರ್ಥಿಗಳು ತಾಲೂಕು ಆಫೀಸ್ಗೆ ಹೋಗಿ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ರು ಕೂಡ ವಿದ್ಯಾರ್ಥಿಗಳ ಮಾತಿಗೆ ಅವರ ಒಂದು ಬೇಡಿಕೆಯನ್ನು ನಿರಾಕರಿಸಿ ತಾಲೂಕು ಅಧಿಕಾರಿ ಉದ್ದಟತನ ತೋರಿದ್ದಾರೆ. ತಾಲೂಕು ಆಫೀಸರ್ ಶ್ರೀಶೈಲ್ ಗಜಪತಿ ಹಾಗೂ ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಕೆಲಸದ ಮೇಲೆ ಮದ್ಯ ಸೇವನೆ ಮಾಡಿರುವಂತಹವರ ಹೆಸರು ಸಾಯಿ ಪ್ರಸಾದ್ ಚುಂಚನೂರು, ಶ್ರೀಕಾಂತ ಯಣಗಿಮಠ ಅಂತ ತಿಳಿದು ಬಂದಿದೆ. ವರದಿ ಲಕ್ಕಪ್ಪ ನಾಯಕ್. ವಿಮಲಮಯ ಇವರೆಲ್ಲ ಫ್ಯಾಕಲ್ಟಿ ಸಿಬ್ಬಂದಿ ಇರ್ತಾರೆ, ಅವೆಲ್ಲ ಮಾಡಿ ಸಿಬ್ಬಂದಿಗಳು ಇಲ್ಲಿ ಬರ್ರಿ ಈ ಮೂಳೆ ಆ ಮೂಳೆ ರೀ ನೋಡ್ರಿ ಸರ್ ಇಲ್ಲಿ ಉಂಡಾ ತೋರಿಸ್ಕೊಂಡು ಗುಗ್ಗುಲರ್ ಕುಂಡ್ಲದ ಪಾಪ ಅವ್ರ ಮಾಮ ದಿನ ನೀರು ಹಾಕ್ತಾರೆ. ಇವ್ರ ಒಬ್ಬೊಬ್ಬರ ಸಿಬ್ಬಂದಿಗಳು ಎಲ್ಲ ಇದ್ದಾರೆ ಸಿಬ್ಬಂದಿಗಳು ಕೆಲಸ. ಕಿಚನ್ ಇದಾನ್ರಿ.
ರೀ. ಇಬ್ಬರು ಮಂದಿ ಕುಡಿಯೋರದಾರಿ. ಕುಡಿದು ಬರೀ ಅಡುಗೆ ಮಾಡಕ್ಕೆ ಯಾರು ಬರಂಗಿಲ್ಲ ರೀ. ಈಗ ನಾಷ್ಟ ಯಾರು ಮಾಡಂಗಿಲ್ಲ ರೀ. 7:00 ಅಂದ್ರೆ ನಾಷ್ಟ ಆಗಿರೋದಿಲ್ಲ ರೀ. ಮತ್ತು ನಾವು ವಾರ್ಡನ್ ಸರ್ನ ಕೊಡಂತಾರೆ ತಾಲೂಕು ಆಫೀಸರ್ಗೆ ರೀ 4 ಸಲ ಫೋನ್ ಹಚ್ಚಿ 4 ಸಲನೂ ಹೇಳಿದೇವೆ ರೀ. ಮತ್ತು ಹಾಸ್ಟೆಲ್ಗೆ ಬಂದು ಭೇಟಿ ಆಗತ್ತೂ ಹೇಳಿದೇವೆ ರೀ. ಹಾಸ್ಟೆಲ್ಗೆ ಬಂದು ಭೇಟಿನೂ ಆಗಿಲ್ಲ ರೀ. ಅವ್ರ 4 ಸಲ ಫೋನೇ ಹತ್ತುವ ರೀ ಈಗ ಸದ್ಯದಾಗ ರೀ ಹಚ್ಚಿರ ರೀ. ಮತ್ತು ಇಲ್ಲಿ ಊಟ ಅಂತೂ ಸರಿ ಆಗೋತ್ ರೀ. ಮತ್ತು ಇಲ್ಲಿ ಅವ್ರು ಯಾರು ಇಲ್ಲಿ ಇನ್ಚಾರ್ಜ್ ಇಲ್ಲ ರೀ. ಅದ್ರ ಸಂಬಂಧ ಇವು ಅಡುಗೆ ಸಾಮಾನೆಲ್ಲ ಯಾರು ತರಾವ್ರಿಲ್ಲ ರೀ. ಅದ್ರ ಸಂಬಂಧ ಇಲ್ಲಿ ನಮ್ಗೆ ಬಾಳೆಹಣ್ಣು ಇಲ್ಲ ರೀ, ತತ್ತಿಲ್ಲ ರೀ. ರೇಷನ್ ಪ್ರಾಬ್ಲಮ್ ಭಾಳ ಆಗೈತೆ ರೀ. ಅಂದ್ರೆ ಊಟದ ಕೊರತೆ ಜಾಸ್ತಿ ಆಗ್ತದೆ. ಊಟದ ಕೊರತೆ ಜಾಸ್ತಿ ಆಗ್ತದೆ. ಯಾಕಂದ್ರೆ ವಾರ್ಡನ್ ಸರ್ ಇಲ್ರಿ ಇಲ್ಲಿ. ಮೇಂಟೆನೆನ್ಸ್ ನಾವು ಯಾರಿಗಂತ ಹೇಳಿದ್ರಿ ಸರ್, ತಾಲೂಕು ಆಫೀಸರಿಗೆ ಫೋನ್ ಹಚ್ಚಿರಿ, ತಾಲೂಕು ಆಫೀಸರ್ ಫೋನ್ ಎತ್ತವ್ರಿ. ಇಲ್ಲಿಗೆ ಇದಕ್ಕೆ ಸಂಬಂಧಪಟ್ಟಂತ ವಾರ್ಡನ್ ಅವ್ರಿಲ್ಲ ಇಲ್ರಿ. ಅವ್ರ ಇದನ್ನ ಕೊಟ್ಟಾರ್ರಿ, ಅವ್ರು ಲೀವ್ದಾಗದಾರ ರೀ. ಅವ್ರಿಗೆ ಫಸ್ಟ್ ರೀ ಅವ್ರ ವೈಫಿಗೆ ಆರಾಮಿದ್ರಿಕಿಲ್ರಿ. ಆಮೇಲೆ ಅವ್ರಿಗೆ ಆರಾಮಿಲ್ಲ ಅಂತ ಹೇಳಿ ಟೈಫಾಯ್ಡ್ ಅದಾರ ಅಂತ ಲೀವ್ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತಾರೆ. ಅವ್ರು ಲೀವ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಮತ್ತೊಬ್ಬರನ್ನ ಬೇರೆದವ್ರನ್ನ ಯಾರು ಹಾಕಿಲ್ಲ ನಾವು ಕೇಳಿವ್ರಿ. ನಾವು ಇಲ್ಲಂದ್ರೆ ಒಂದು 5-6 ಸಲ ಕೇಳಿವ್ರಿ. ಅವ್ರು ಯಾರನ್ನ ಕೇಳಿದ್ರಿ? ತಾಲೂಕು ಆಫೀಸರ್ನ ಕೇಳಿದ್ರಿ. ಯಾರು ತಾಲೂಕು ಆಫೀಸರ್? ಫಸ್ಟ್ ದೇವಪ್ಪಳ್ ಸರ್ ಅವ್ರಿಗೆ ಕೇಳಿದ್ರೆ ಈಗ ಟ್ರಾನ್ಸ್ಫರ್ ಆಗೈತ್ರಿ. ಈಗ ಇನ್ಚಾರ್ಜ್ ಗಜಪತಿ ಸರ್ ಅವ್ರು ಕೇಳಿದ್ರಿ. ಫೋನ್ ಹಚ್ಚಿವ್ರಿ, 4 ಸಲ ಫೋನ್ ಹಚ್ಚಿವ್ರಿ. ಹಾಸ್ಟೆಲ್ಗೆ ಒಂದ್ಸಲ ಭೇಟಿ ಆಗಿ ಅಂತ ಹೇಳಿದವ್ರಿ. ಏನಂದ್ರು? ಅವ್ರು ಬರ್ತೇನಂತಾರಿ, ನಾಳೆ ಬರ್ತೇನಂತಾರಿ, ಮತ್ತೆ ಬರೋದೇ ಇಲ್ಲ ರೀ. ಈಗಂತೂ ಸದ್ಯ ಫೋನೇ ಎತ್ತಿಲ್ಲ ರೀ. ಕಾಲೇ ಎತ್ತವ್ರಿ ಅವ್ರು. ಒಂದು ಸಮಸ್ಯೆ ವಾರ್ಡನ್ ಬೇಕು, ಅಲ್ಲಿಂದ ಊಟದ ವ್ಯವಸ್ಥೆ ಸರಿ ಆಗ್ತಾ ಇಲ್ಲ. ನಮ್ಗೆ ಒಬ್ರು ವಾರ್ಡನ್ ಹಾಕ್ಬೇಕ್ರಿ. ಮತ್ತು ಈಗ ಯಾರು ಸಿಬ್ಬಂದಿಗಳು ಕುಡಿತಾರಲ್ರಿ ಅವ್ರನ್ನ ತೆಗಿಬೇಕ್ರಿ. ಸಿಬ್ಬಂದಿಗಳ ಹೆಸರು ಏನು ಕುಡಿಯೋರ್ದು? ಅವ್ರು ಕುಡಿಯವ್ರಿ ಒಬ್ರಿ ಸಾಯಿ ಪ್ರಸಾದ್ ಅಂತಾರೆ, ಇನ್ನೊಬ್ರಿ ಶ್ರೀಕಾಂತ್ ಒಬ್ಬ ಸಾಯಿ ಪ್ರಸಾದ್, ಒಬ್ಬ ಸಾಯಿ ಪ್ರಸಾದ, ಒಬ್ಬ ಶ್ರೀಕಾಂತ. ಇನ್ನೊಂದು ಆನ್ ಡ್ಯೂಟಿ ಮ್ಯಾಗ ಕುಡಿತಾರ? ಆನ್ ಡ್ಯೂಟಿ ಮೇಲೆ ಕುಡಿತಾರೆ. ಹೌದಾ? 24/7 ಕುಡ್ತಾ ಇರ್ತಾರೆ. ಇವತ್ತು ಬೆಳಿಗ್ಗೆ ಕುಡಿದು ಕುಡ್ತಾರೆ. ಅವರು ಸಿಬ್ಬಂದಿ ಇದಾರೆ, ಅವ್ರು ಮಾಡ್ತಾರೆ. ಅವ್ರು ಈಗೆಲ್ಲ ಮೇಂಟೆನೆನ್ಸ್ ಮಾಡತ್ತಾರ್ರಿ. ಕೇಳ್ತಾರೆ, ಕೇಳ್ಬೋದ್ರಿ. ನಾವು ಸುಳ್ಳು ಹೇಳ್ತೀನಿ. ಈಗ ಡ್ಯೂಟಿ ಐತ್ರಿ. ಅವ್ರು ಎಲ್ಲಿದಾರೆ ಕೇಳಿ, ಹಾಸ್ಟೆಲ್ದಾಗ ಇಲ್ರಿ. ಇಲ್ಲ ಇಲ್ರಿ, ಇಲ್ರಿ, ಈಗ ಇಲ್ರಿ. ಸಿಬ್ಬಂದಿ ಇದಾರೆ, ಅವ್ರನ್ನ ಕೇಳ್ಬೇಕಾರೆ. ಹೌದೇನಪ್ಪ? ಡ್ಯೂಟಿ ಮ್ಯಾಗಿಲ್ಲ ಮತ್ತು ಯಾಕಿಲ್ಲ? ಹೋಗ್ಬಿಡ್ತಾರೆ. ಯಾರು ಕುಡಿದು ಬರೋದು ನಿಜ ಇದೆ? ಸತ್ಯ? ಅವ್ನ ಡ್ಯೂಟಿ ಮ್ಯಾಗ ಮತ್ತೇನು ಉಳಿದಂಥ ಸಮಸ್ಯೆ ಏನಾದ್ರು? ಎಲ್ಲ ಥರದ ಸಮಸ್ಯೆ ಸರ್. ನಮ್ಮ ಕೋರಿಕೆ ನಾವು ಏನಾರ ಸಮಸ್ಯೆ ಆದ್ರೆ ಕೇಳ್ಕೊಕ್ ವಾಡಂಗಿಲ್ಲ ಸರ್. ಸದ್ಯದಾಗ ಬರೀ ಬುದ್ಧಿರ್ಸಂದು ಹೇಳಿ ಸರ್. ಮುಂದಾಲೋಚನೆ ಮಾಡ್ಬೋದು, ಮಾಡ್ತೀವಿ ಮುಂದೆ. ಈಗ ಮೇನ್ ರೀಸನ್ ಅಂದ್ರೆ ಸರ್, ನಮ್ಮ ಬಸ್ ಪಾಸ್ ಅದು ಸರ್, ಸಿಗ್ನೇಚರ್ ಮಾಡಕ್ಕೆ ವಾಡಂಗಿಲ್ಲ. ಮತ್ತು ಈ ಸೀನಿಯರ್ಸ್ಗಳಿಗೆ ಇವು ಬರ್ತಿದ್ರು ಸ್ಕಾಲರ್ಶಿಪ್. ಆ ಸ್ಕಾಲರ್ಶಿಪ್ ಅರ್ಜಿ ಸ್ಟಾರ್ಟ್ ಆಗಿ ಮುಗಿತೀವಿ, ನಮ್ಗೆ ಯಾರು ಇನ್ಫಾರ್ಮ್ ಮಾಡಿವ್ರಿ. ಆಯ್ತು ಮೇಲಿಂದ ಮೆನು ಚೇಂಜ್ ಆಗಿರ್ತೈತೆ ಅವಾಗ ರೀ. ಹೊಸ ಅಡಿಗೆಗಳು ಬರ್ತಿರ್ತಾರೆ. ನಮ್ಗೆ ಅಡಿಗೆ ಯಾರು ಹೇಳೋರಿಲ್ಲ ರೀ, ಇದೇನು ಮೆನು ತಿನ್ನಾರ. ಆದ್ರೆ ಮೇಲಿಂದ ಯಾರು ತಿಳಿಸಾರಿಲ್ಲ. ನಿಮ್ಮ ತಾಲೂಕು ಆಫೀಸರ್ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ? ಅವರು ಇಲ್ಲಿ ಹಾಸ್ಟೆಲಿಗೆ ಬಂದವರು ಮೀಟ್ ಆಗಿಲ್ಲ. ಎಷ್ಟು ದಿವಸದಿಂದ ಬಂದಿಲ್ಲ? ನಾವು 4 ದಿವಸ ಆಯ್ತು ನೋಡ್ರಿ ಸರ್. ಇಲ್ಲಿ ವಿಸಿಟ್ ಕೊಟ್ಟದ್ದು 2 ದಿವಸದಿಂದ ಬಂದಿಲ್ಲ. ವಿಸಿಟ್ ಯಾವಾಗ ಕೊಟ್ಟರು? ಅವ್ರು ಫಸ್ಟ್ ಟೈಮ್ ದೇವಪ್ಪಳ್ ಸರ್ ಹೋದಿರ್ಲಕ್ರಿ, ಅವಾಗ ಬಂದಿಲ್ಲ. ಅದ ಎಷ್ಟು ದಿವಸ ಅಂದಾಜು? ಒಂದು ತಿಂಗಳ ಅಥವಾ 15 ದಿವಸ, 20 ದಿವಸ? 25 ದಿವಸ ಆಯ್ತು ಹಾಸ್ಟೆಲ್ಗೆ ಯಾರು ತಾಲೂಕು ಆಫೀಸರ್ ವಿಸಿಟ್ ಕೊಟ್ಟಿಲ್ಲ. ಇಷ್ಟು ಹಿಂದುಳಿದ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ಇರತಕ್ಕಂಥ ಯಾರು ಸಾಯಿ ಪ್ರಸಾದ್ ಮತ್ತು ಶ್ರೀಕಾಂತ್ ಅನ್ನುವಂಥವರು ಆನ್ ಡ್ಯೂಟಿಯಲ್ಲಿ ಸರಿಯಾಗಿ ಕುಡ್ಕೊಂಡು ಡ್ಯೂಟಿ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಿರೋಂಥ ಹಿಂದುಳಿದ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇದಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಮತ್ತು ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಊಟದ್ದು, ಹಾಲದು, ಬಾಳೆಹಣ್ಣು, ಏನೇನೋ ರೇಷನ್ ಅನ್ನದಾತದ ಕೊರತೆ ತುಂಬಾ ಇದೆ ಅಂತೇಳಿ ಮಕ್ಕಳು ಆಕ್ರೋಶ ಪಡಿಸ್ತಾ ಇದ್ದಾರೆ. ಇದಕ್ಕಾಗಿ ಕೂಡಲೇ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು ಬಂದು ಕೂಡಲೇ ಇದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು. ಮತ್ತು ಇನ್ನು ಉಳಿದಂಥ ಏನು ಸಿಬ್ಬಂದಿ ಕುಡಿದು ಜಾಬ್ ಮಾಡುವಂಥ ಸಿಬ್ಬಂದಿಗಳನ್ನ ಕಾನೂನು ಕ್ರಮ ಕೈಗೊಂಡು ಅವ್ರನ್ನ ಯಾವುದೋ ಕಾನೂನು ಚೌಕಟ್ಟಿನಲ್ಲಿ ಏನೈತೋ ಆ ಕ್ರಮ ಕೈಗೊಂಡು ಅವ್ರನ್ನ ತೆಗೆಯುವಂಥ ಕೆಲಸ ಮಾಡ್ಬೇಕಂತೇಳಿ ಇಲ್ಲಿ ಹುಡುಗರ ಆಗ್ರಹ ಇದೆ. ಅದನ್ನು ದಯಮಾಡಿ ಮಾಡಲೇಬೇಕು. ಮಾಡಲಿಲ್ಲ ಅಂತಂದ್ರೆ ಈ ವಾಲ್ಮೀಕಿ ಮಿತ್ರ ನ್ಯೂಸ್ ಮತ್ತೆ ಬರುತ್ತೆ, ಮತ್ತೆ ಬಂದು ಇದನ್ನು ದೊಡ್ಡ ಮಟ್ಟದಲ್ಲಿ ಹಾಕುವಂಥ ವ್ಯವಸ್ಥೆ ಮಾಡ್ತೀವಿ. ಇದು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ ಎಚ್ಚರಿಕೆ ಕೊಡುವಂಥದ್ದು. ಈರಣ್ಣ ನಾಯ್ಕರ್, ಬೆಳಗಾವಿ, ವಾಲ್ಮೀಕಿ ಮಿತ್ರ ನ್ಯೂಸ್.